ಅದೇ ಭೂಮಿ ಅದೇ ಬಾನು ಈ ನಯನ ನೂತನ, ಅದೇ ದಾರಿ ಅದೇ ತಿರುವು ಈ ಪಯಣ ನೂತನ. ನನ್ನ ಮೋಡ ನನ್ನ ಹಾಡು ನನ್ನ ಕನಸೇ ಒಮ್ಮೆ ನೋಡು, ನನ್ನ ಚೆಲುವಿನ ನಂದನ. ಓವೇನು ಮಧುರೈ ಬಂಧನ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಖಿತಾ. ವೆಲ್ಕಮ್ ಬ್ಯಾಕ್ ಟು ಆಕರ್ಷಕ ಲೋಕ. ಇವತ್ ನಾವು ಅಮೆರಿಕದ ದಕ್ಷಿಣದ ತುತ್ತ ತುದಿ ಅಂದ್ರೆ ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಯುಎಸ್ಎಗೆ ಹೋಗ್ತಾ ಇದೀವಿ. ಇದೇ ಫ್ಲೋರಿಡಾದಲ್ಲಿರೋ ಕೀ ವೆಸ್ಟ್ ಅನ್ನೋ ಪ್ಲೇಸ್. ನಮ್ಮ ಇಂಡಿಯಾದ ಕನ್ಯಾಕುಮಾರಿ ವಿವೇಕಾನಂದ ರಾಕ್ ಹೇಗೆ ಸೌತ್ ಅಲ್ಲಿ ಲಾಸ್ಟ್ ಪಾಯಿಂಟ್ ಆಗಿದೆಯೋ, ಇದು ಅದೇ ತರ ಸದರ್ನ್ ಮೋಸ್ಟ್ ಪಾಯಿಂಟ್. ಇದರ ಇನ್ನೊಂದು ವಿಶೇಷ ಅಂದ್ರೆ ಬ್ಯೂಟಿಫುಲ್ ಆದ ಸೀನಿಕ್ ಡ್ರೈವ್. ಫ್ಲೋರಿಡಾದ ಫೇಮಸ್ ಸಿಟಿ ಮಯಾಮಿಯಿಂದ ಇಲ್ಲಿಗೆ 4 ಅವರ್ಸ್ ಡಿಸ್ಟೆನ್ಸ್ ಇದೆ. ಮಧ್ಯೆ 1 ಪಾಯಿಂಟ್ ಇಂದ ಫುಲ್ 100 ಮೈಲ್ಸ್ ಡ್ರೈವ್ ತುಂಬಾ ಬ್ಯೂಟಿಫುಲ್ ಆಗಿ ಇರುತ್ತೆ. ಎರಡೂ ಕಡೆ ಸಮುದ್ರ ಇದ್ದು ಮಧ್ಯದಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗೋದೇ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಸ್ಪೀಡ್ ಲಿಮಿಟ್ ಇರೋದ್ರಿಂದ ನಿಧಾನಕ್ಕೆ ಸೀನಿಕ್ ವ್ಯೂ ಎಂಜಾಯ್ ಮಾಡ್ಕೊಂಡು ಕೀ ವೆಸ್ಟ್ಗೆ ಹೋದ್ವಿ. ಕೀ ವೆಸ್ಟ್ ರೀಚ್ ಆಗ್ತಿದ್ದಂಗೆ ಫಸ್ಟ್ ಹೋಗಿದ್ದು ಸದರ್ನ್ ಮೋಸ್ಟ್ ಪಾಯಿಂಟ್ ಮಾನ್ಯುಮೆಂಟ್ ಹತ್ರ. ಇದು ತುಂಬಾ ಪಾಪ್ಯುಲರ್ ಫೋಟೋ ಸ್ಪಾಟ್ ಆಗಿದ್ದು, ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋಕೆ ವೀಕ್ ಡೇಸ್ ಅಲ್ಲಿ ಆದ್ರೆ 15 to 20 ಮಿನಿಟ್ಸ್, ಇನ್ನು ವೀಕೆಂಡ್ ಆದ್ರೆ 1 to 1.5 ಅವರ್ಸ್ ಕ್ಯೂ ಅಲ್ಲಿ ನಿಲ್ಬೇಕಾಗತ್ತೆ. ನಾವು ಲೈನ್ಗೆ ಜಾಯಿನ್ ಆಗಿ ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ಸಿಟಿ ರೌಂಡ್ಗೆ ಹೋದ್ವಿ. ಈ ಸದರ್ನ್ ಮೋಸ್ಟ್ ಪಾಯಿಂಟ್ ಮಾನ್ಯುಮೆಂಟ್ ಬ್ಯಾಕ್ ಸೈಡ್ ಅಲ್ಲಿ ವಾಕಿಂಗ್ ರ್ಯಾಂಪ್ ಇದ್ದು ಓಷನ್ ವ್ಯೂ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಇದು ರಿಫ್ರೆಶಿಂಗ್ ಗೆ ಗುಡ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಸದರ್ನ್ ಮೋಸ್ಟ್ ಪಾಯಿಂಟ್ ಇಂದ ನಾವು ಹೋಗಿದ್ದು ಫೋರ್ಟ್ ಝಕಾರಿ ಟೇಲರ್ ಸ್ಟೇಟ್ ಪಾರ್ಕ್ಗೆ. ಇಲ್ಲಿರೋ ಫೋರ್ಟ್ ಸುಮಾರು 150 ವರ್ಷಗಳ ಹಳೆದಾದ ಫೋರ್ಟ್ ಆಗಿದ್ದು, ಅಮೆರಿಕದ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಇರೋ ಫೋರ್ಟ್ ಆಗಿದೆ. ಇಲ್ಲಿ ತುಂಬಾ ಹಳೆದಾದ ಕ್ಯಾನನ್ಸ್, ಸೆಲ್ಸ್ ಎಲ್ಲ ನೋಡಕ್ಕಿತ್ತು. ಕರ್ನಾಟಕದ ಚಿತ್ರದುರ್ಗ ಫೋರ್ಟ್, ಬೀದರ್ ಫೋರ್ಟ್ ಮುಂದೆ ಇದೆಲ್ಲ ಚಿಕ್ಕದನ್ಸಿದ್ರು, ಇಲ್ಲಿನ ಹಿಸ್ಟರಿ ಪ್ರಕಾರ ಅಮೆರಿಕದ ಸಿವಿಲ್ ವಾರ್ ಟೈಮಲ್ಲಿ ಇದು ಇಂಪಾರ್ಟೆಂಟ್ ಫೋರ್ಟ್ ಆಗಿತ್ತು ಅಂತ ತಿಳಿದು ಬರುತ್ತೆ. ಇದು 1850ಯಲ್ಲಿ ಬಿಲ್ಡ್ ಆಗಿದ್ದು, ಅಮೆರಿಕದ ಫಾರ್ಮರ್ ಪ್ರೆಸಿಡೆಂಟ್ ಝಕಾರಿ ಟೇಲರ್ ಅವರ ಹೆಸರೇ ಇದಕ್ಕೆ ಇಟ್ಟಿದ್ದಾರೆ. ಈ ಫೋರ್ಟ್ಗೆ ಅಟ್ಯಾಚ್ ಆಗಿ ಬೀಚ್ ಕೂಡ ಇದ್ದು
ಈ ಕಂಪ್ಲೀಟ್ ಏರಿಯಾನ ಸ್ಟೇಟ್ ಪಾರ್ಕ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ನಾವು ಈ ಫೋರ್ಟ್ ಎಲ್ಲ ನೋಡ್ಕೊಂಡು ಅಲ್ಲಿಂದ ಸನ್ಸೆಟ್ ನೋಡಕ್ಕೆ ಅಂತ ಬೀಚ್ ಕಡೆ ಹೊರಟ್ವಿ. ಈ ಬೀಚ್ ಯುಎಸ್ಎದ ಸೌತ್ ಅಲ್ಲಿನ ತುತ್ತ ತುದಿಯಲ್ಲಿರೋ ಬೀಚ್ ಆಗಿದ್ದು ಇಲ್ಲಿಂದ ಸನ್ಸೆಟ್ ನೋಡೋದೇ ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ನಾವು ಬೀಚ್ಗೆ ಹೋಗೋ ಟೈಮ್ಗೆ ಆಲ್ಮೋಸ್ಟ್ ಸನ್ಸೆಟ್ ಆಗೋಕೆ ಶುರು ಆಗಿತ್ತು. ಸ್ಕೈ ಫುಲ್ ಆರೆಂಜ್ ಕಲರ್ ಆಗಿದ್ದು ನೋಡೋಕೆ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಬೀಚಲ್ಲಿ ಸನ್ಸೆಟ್ ವ್ಯೂಗಂತಾನೆ ಫುಲ್ ಕ್ರೌಡ್ ಇತ್ತು. ಸನ್ಸೆಟ್ ಆದ್ಮೇಲೆ ಈ ಸ್ಟೇಟ್ ಪಾರ್ಕ್ ಕೂಡ ಕ್ಲೋಸ್ ಆಗೋದ್ರಿಂದ ಬೀಚಲ್ಲಿ ಸ್ನಾಕ್ಸ್ ಎಲ್ಲ ಮುಗಿಸಿ ಅಲ್ಲಿಂದ ಕೀ ವೆಸ್ಟ್ ಶಾಪಿಂಗ್ ಪ್ಲೇಸ್ ಕಡೆ ಹೊರಟ್ವಿ. ಹಾಗೆ ಶಾಪಿಂಗ್ ಮುಗಿಸಿ ನಮ್ಮ ಕೀ ವೆಸ್ಟ್ ಟ್ರಿಪ್ ನ ಎಂಡ್ ಮಾಡಿದ್ವಿ. ಇದೇ ರೀತಿ ಇಲ್ಲಿರೋ ಬೇರೆ ಬೇರೆ ಪ್ಲೇಸಸ್ ಬಗ್ಗೆ, ಈವೆಂಟ್ಸ್ ಬಗ್ಗೆ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇದೆಲ್ಲ ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಆಕರ್ಷಕ ಲೋಕಕ್ಕೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್, ಕಾಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. Thank you for watching.